ರೆವಿನ್ಯೂ ಮಿನಿಸ್ಟರ್ ನಾವು. ಅವರ ತಾಯಿ ಹೆಸರು ಬರ್ತದೆ, ಅವ್ರ 4 ಜನ ಮಕ್ಕಳ ಹೆಸರು ಬರ್ತದೆ. ಆಟೋಮೆಟಿಕ್ ಆಗಿ ಪಾಣಿನಲ್ಲಿ ಮಿಟೇಷನ್ ಅಲ್ಲಿ ಎಲ್ಲ ಬರ್ತದೆ. ಅದು ಬಂದ ತಕ್ಷಣ ಏನಾಯ್ತು, ಪಿತಾಜಿತ ಆಸ್ತಿ ಆದ್ಮೇಲೆ ಮಾರಾಟ ಮಾಡ್ಬೇಕಾದ್ರೆ 4 ಜನ ಸೈನ್ ಹಾಕ್ಬೇಕು. 4 ಜನ ಎಲ್ಲಿಗೆ ಸೈನ್ ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರೆ, ಅವ್ರು ಪ್ರೆಸ್ ಮೀಟ್ ನೋಡಿದ್ರ ಅಲ್ಲಿವರೆಗೂ ಬಂದು ನಿಂತೋಯ್ತು. ಕನ್ವರ್ಷನ್ ಹೆಂಗಾಯ್ತು, ಅವ್ರು ಮಾತಾಡ್ಲೇ ಇಲ್ಲ. ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ಲೇ ಇಲ್ಲ. ಮಾತಾಡೋರ ಪ್ರೆಸ್ ಮೀಟ್ ಅಲ್ಲಿ ಬಂದು ಸ್ಟಾಪ್ ಆಗೋದು, ಮುಂದಕ್ಕಾಗಿ ಲಾಸ್ಟ್ ಕೊಡೋದು ಬಿಜೆಪಿಯವರ ಅಕ್ರಮ 21 ಅಂತ. ಇಲ್ಲಿ ಪಾಯಿಂಟ್, ಈ ಪಾಯಿಂಟ್ ಅನ್ನ ನೋಡ್ತೇನೆ. ಒಂದ್ಸರಿ ಅದು ಎಲ್ಲಾರ್ದು ಸೊತ್ತಾದ್ಮೇಲೆ ಅವರು ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅವರೆಲ್ಲರೂ ಖಾತೆ ಮಾಡ್ಕೊಡಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆ ಖಾತೆ ಒಬ್ಬರ ಹೆಸರಿಗಾಗಿದೆ, ಅವರು ಮಾರಾಟ ಮಾಡಿದ್ದಾರೆ. ಇದು ತಪ್ಪೇನು ಅಂತ ಹೇಳ್ತಾರೆ. ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನನ್ನ ಹತ್ರ. ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತು. ಸುಪ್ರೀಂ ಕೋರ್ಟ್ ಆರ್ಡರ್ 3 ಆರ್ಡರ್ ತರಿಸಿದೆ. ನಿಮ್ಗೆ ಪಾಣಿ ಇದೆಯಲ್ಲ, ಪಾಣಿ ಮಿಟೇಷನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಇದು ನಿಮ್ಮ ದಾಖಲೆ ಆಗಲ್ಲ. ನೀವು ಟ್ಯಾಕ್ಸ್ ಏನ್ ಕಟ್ತೀರಾ, ಟ್ಯಾಕ್ಸ್ ಕಟ್ಟೋ ಅಂತದಕ್ಕೆ ಮಾತ್ರ ಇದು ಆಗುತ್ತೆ, ದಾಖಲೆ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಮುಗ್ದೋಯ್ತು ಅವ್ರದ್ದು. ಏನೋ ಖಾತೆ ಮಾಡಿರೋದು ಒಬ್ಬರ ಹೆಸರು ಮಾಡಿ ಟ್ರಾನ್ಸ್ಫರ್ ಮಾಡಿರೋದು ಅವ್ನ ರೈಟ್ ಇಲ್ಲ ಅಂತ ಆಯ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ. ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನೀವೇ ಹೇಳಿ, ಯಾರಾದ್ರೂ ಇಲ್ಲಿರೋರು ಯಾರಾದ್ರೂ ಒಂದು ಮನೆ ಆಸ್ತಿ ಇದ್ರೆ ಅವ್ರ ಅಣ್ಣ ಸೈನ್ ಹಾಕಿದ್ರೆ ಅವ್ರ ತಂಗಿ ಮಕ್ಕಳು ಎಲ್ಲರದು ಹಾಕ್ಸ್ತಿರಲ್ಲ ಸೈನ್. ಇಲ್ಲಿ ಯಾಕೆ ಹಾಕ್ಸಿಲ್ಲ? ಅವ್ರದ್ದು ಅಣ್ಣ ತಮ್ಮಂದ್ರೆ 4 ಜನ, ಅವ್ರ ಸೈನ್ ಯಾಕೆ ಹಾಕ್ಸಿಲ್ಲ? ಅವ್ರ ಮಕ್ಕಳು 20 ಜನ ಅವ್ರೆ, ಅವ್ರದ್ದು ಯಾಕೆ ಸೈನ್ ಹಾಕ್ಸಿಲ್ಲ? ಆಯ್ತು, ಓಕೆ, ಹಾಳಾಗೋಗ್ಲಿ. ಈ ಡಿನೋಟಿಫಿಕೇಶನ್ ಹೆಂಗಾಯ್ತು? ನಿಂಗ ಅನ್ನೋರು ಅನಕ್ಷರಸ್ಥ, ಅವರು ಓದೋದು ಬರೆಯೋದು ನಿಮ್ಗೆ ಗೊತ್ತಿದೆ. ಡಿನೋಟಿಫಿಕೇಶನ್ ಅಂದ್ರೆ ಗೊತ್ತಿದೆ. ಯಾವ್ದಾರ ಮಂಗಳೂರು ಓಡಾದಲ್ಲಿ ಡಿನೋಟಿಫಿಕೇಶನ್ ಎಂತವ್ರು ಇರ್ಬೇಕು, MLA ಹೇಳಿದ್ರು ಆಗಲ್ಲ ಡಿನೋಟಿಫಿಕೇಶನ್. ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಒಂದ್ಸರಿ 6-1 ಆದ ಮೇಲೆ ನಿಮ್ಗೆ ಡಿನೋಟಿಫಿಕೇಶನ್ ಮಾಡೋ ಅಧಿಕಾರ ಮುಖ್ಯಮಂತ್ರಿಗಳಿಗಾಗ್ಲಿ ಕ್ಯಾಬಿನೆಟ್ಗಾಗ್ಲಿ ಇಲ್ಲ. ಕ್ಯಾಬಿನೆಟ್ಗೆ ಇಲ್ಲ. ಇದು ಅವಾರ್ಡ್ ಔಟ್ ಇದೆ. 3 ಲಕ್ಷ ಚಿಲ್ಲರೆ ಅವಾರ್ಡ್ ಆಗಿ ಅವಾರ್ಡ್ ನೋಟಿಸ್ಗೆ ಸೈನ್ ಹಾಕಿದ್ದಾರೆ. ಯಾರು? ಇವ್ರ ಮಕ್ಕಳು, ನಿಂಗನ ಮಕ್ಕಳು ಸೈನ್ ಹಾಕಿ ತಗೊಂಡಿದ್ದಾರೆ ಒಪ್ಪಿಗೆ ಅಂತ. ತಗೊಂಡ್ಮೇಲೆ ಏಕಾಏಕಿ ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟವ್ರು ಯಾರು ಡಿನೋಟಿಫಿಕೇಶನ್ಗೆ? ಹೇಳಿ ಸಿದ್ದರಾಮಯ್ಯನವರೇ, ಡಿನೋಟಿಫಿಕೇಶನ್ ಹೆಂಗಾಯ್ತು? ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ಮಾಡಕ್ಕಿಲ್ಲ. ಈಗೆಲ್ಲ ನೋಡಿದಿರಲ್ಲ, ಹಿಂದೆ ಯಡಿಯೂರಪ್ಪನವ್ರ ಕೇಸ್ ಆದಾಗ ಡಿನೋಟಿಫಿಕೇಶನ್ ಎಷ್ಟು ತಲೆನೋವಾಯ್ತು. ಇಲ್ಲಿ ಡಿನೋಟಿಫಿಕೇಶನ್ ಆಯ್ತು, ಕನ್ವರ್ಷನ್ ಆಗಿದೆ. ಲ್ಯಾಂಡು ಇದರಿಂದ ಏನೋ ಅಗ್ರಿಕಲ್ಚರ್ ಇಂದ ರೆಸಿಡೆನ್ಷಿಯಲ್ ಆಗ್ತೈತೆ. ಅದರಲ್ಲಿ ತಹಸೀಲ್ದಾರ್ ಬರೀತಾನೆ, ಇದರಲ್ಲಿ ಮರ ಗಿಡಗಳು ಯಾವುದು ಇರುವುದಿಲ್ಲ, ಆಮೇಲೆ ಇದನ್ನ ಭೂ ಪರಿವರ್ತನೆ ಮಾಡಬಹುದು ಅಂತ ಬರೀತಾರೆ. ಮೂಡಾದೊಂದು ಲೆಟರ್ ಬರಬೇಕು ಕನ್ವರ್ಷನ್ಗೆ, ಮೂಡಾದವರು ಒಂದು ಲೆಟರ್ ಕೊಡ್ತಾರೆ, ಇದು ಮರಗಿಡಗಳು ಇರುವುದಿಲ್ಲ ಇದನ್ನ. ಆದರೆ 2ನೇ ಪಾಯಿಂಟ್, ಅವನು ಎಷ್ಟು ಛತ್ರಿ ಇದಾನ ಅವನು, ಆ ಮೂಡಾದವರು, ಅವನು ಬರೀತಾನೆ, ಆದರೆ ಇದು ಭೂ ಪರಿವರ್ತನೆ ಮಾಡುವುದಕ್ಕೆ ಬರುವುದಿಲ್ಲ, ಭೂ ಪರಿವರ್ತನೆ ಆಗಕ್ಕೆ ಕಾನೂನಡಿ ಅವಕಾಶ ಇರಲ್ಲ ಅಂತ ಬರೀತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.